ಈ ನಾಡಿಗೆ ಆ ಶಕ್ತಿ ಇದೆ, ಇಲ್ಲಿ ಆಚರಣೆಗಳನ್ನ ಮಾಡಲಾಗುತ್ತೆ. ಸೊ ಬೇರೆ ಕಡೆ ಈ ರೀತಿಯಾಗಿ ಸುಮ್ಮನೆ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಬೇಸರ ಆಗಿದೆಯಾ? ಹೌದೌದು, ನಮಗೆ ಆ ಬೇಸರ ಆಗಿದೆ. ಅದು ಬೇರೆ ಅಂದರೆ ಮೊನ್ನೆ ಒಂದು ನನಗೆ ಫೋನ್ ಬಂತು, ಮೈಸೂರಲ್ಲಿ ಒಂದು ಕೊರಗಜ್ಜೊಂದು ನೇಮ್ ಉಂಟು, ನೀವು ಜಿಲ್ಲಾಧ್ಯಕ್ಷರಲ್ಲ, ನೀವು ಹೇಳಿದರೆ ನಾವು ಕರ್ತೇವೆ ಅಂತೇಳಿ ನಮ್ಮವರಿಗೆ. ಅದಕ್ಕೆ ನಾನು ಹೇಳಿದೆ ಇಲ್ಲ, ಅದು ತುಳುನಾಡು ಬಿಟ್ಟು ಅಂದರೆ ಮೈಸೂರು ಬೆಂಗಳೂರೆಲ್ಲ ಅದು ತುಳುನಾಡು ಬಿಟ್ಟು ಬೇರೆ ಅಲ್ಲಿ ಕಟ್ಟಲಿಕ್ಕಿಲ್ಲ. ಅದಕ್ಕೆ ಅವ್ರು ಹೇಳಿದರು, ನೀವು ಬಾಂಬೆಯಲ್ಲೆಲ್ಲ ಆಗ್ತದೆ ಕಲ್ಲುಟ್ಟಿ ಪಂಜಿದ್ದೀವಿ, ಅದನ್ನು ಯಾಕೆ ನೀವು ನಿಲ್ಲಿಸೋದಿಲ್ಲ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಅಂದರೆ ಬಾಂಬೆಯಲ್ಲಿ ಆಗ್ತದೆ, ಆಗೋದಿಲ್ಲ ಅಂತಿಲ್ಲ. ಅಂದರೆ ಈಗ ಒಂದು ಮಂಗಳೂರಿನಲ್ಲಿ ಒಂದು ತಂದೆ ತಾಯಿಗೆ 4 ಮಂದಿ ಗಂಡು ಮಕ್ಕಳಿದ್ದು, ಅವರು ವರ್ಷ ಪ್ರತಿ ಬಂದು ಇಲ್ಲಿ ಮಂಗಳೂರಲ್ಲಿ ನೇಮ ಮಾಡ್ತಾರೆ ಅವರು ದೈವದ್ದು. ಅಲ್ಲಿ ತಂದೆ ತಾಯಿ ಪ್ರಾಯ ಆಗಿ ತೀರಿದ ನಂತರ ಅಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ, ಅದು ಬೊಂಬೆಯಲ್ಲಿ ಇರಬೇಕಷ್ಟೇ. ಅದಕ್ಕೆ ಈ ಮಂಗಳೂರಿನ ಜಾಗವನ್ನು ಮಾರಿ ಒಂದು ಪಾಲು ದೈವದ ಹೆಸರಲ್ಲಿಟ್ಟು ಅದನ್ನು ಹೋಗಿ ಬೊಂಬೆಯಲ್ಲಿ ಬೇರೆ ಜಾಗ ತೆಗೆದು ಅಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ಅದು ಪರವಾಗಿಲ್ಲ, ಅವ್ರು ನಿಲ್ಲಿಕ್ಕಿಲ್ಲ. ಈಗ ಬೆಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿ ಆಗುವಂಥದ್ದು ಅವರು ತುಳುನಾಡಿನವರಲ್ಲ, ಅಲ್ಲಿ ಅವರು ಕೊಡೋದು. ಈಗ ಕೊರಗಜ್ಜದ ಇವಕ್ಕೆ ಒಂದು ಸಂಪ್ರದಾಯ ಉಂಟು, ಕುಚ್ಚಲು ಹಾಕಿದ್ದು ಅನ್ನ ಆಗಬೇಕು, ಕೋಳಿ ಸುಕ್ಕಾಗಬೇಕು, ಮತ್ತೆ ಇದು ಕುಡು ಮತ್ತು ಉರುಳಿ ಬಸಳೆ ಪದಾರ್ಥ ಆಗಬೇಕು ಅಂತ ಉಂಟು. ಅದನ್ನು ದೈವಕ್ಕೆ ಕೊಟ್ಟು ಅದನ್ನು ಪ್ರಸಾದ ರೂಪದಲ್ಲಿ ನಾವು ತಿಂತೇವೆ. ಅದೇ ಉತ್ತರ ಕನ್ನಡದವರಿಗೆ ಇದು ಕುಚ್ಚಲ ಕಿಳಿಸಿಲ್ಲ, ಅದಕ್ಕೆ ವೈಟ್ ರೈಸ್ ಆಗ್ತದೆ ಅವರಿಗೆ, ಅದು ತಿನ್ಬೇಕಲ್ಲ ಅವರು. ಮತ್ತೆ ನಿಂತೋಗ್ಬಾರ್ದು, ಒಂದು ಈಗ ಕಟ್ಟೆ ಆರಾಧನೆ ಮಾಡಿದ ನಂತರ ಅವರ ಮಕ್ಕಳು ಮಾಡ್ಕೊಂಡು ಹೋಗ್ಬೇಕು. ಈಗ ಅದ್ರ ಬಿಸ್ನೆಸ್ ತರ ಆಗಿದೆ ಕೆಲವು ಕಡೆ, ಅದು ತುಂಬಾ ಬೇಸರ ಆಗ್ತದೆ ನಮಗೆ.